ಆತಂಕ ಪೊಲೀಸ್ ಠಾಣೆಗೆ ದೂರು ಕೊಟ್ಟಿದ್ದಾರೆ. ಮಂಡ್ಯ ಜಿಲ್ಲೆಯ ಮಳವಳ್ಳಿ ಗ್ರಾಮದಲ್ಲಿ ಆಗಿರುವಂತ ಘಟನೆ ಇದು. ಮದ್ದೂರು ತಾಲೂಕು ಕೆಎಂ ದೊಡ್ಡಿ ಬಳಿಯ ಮಳವಳ್ಳಿಯಲ್ಲಾಗಿರುವಂತ ಘಟನೆ. ಕರೀಂ ಎಂಬುವರಿಗೆ ಸೇರಿದ ಶೆಡ್ನಲ್ಲಿ ನಮಾಜ್ ಮಾಡಿದ್ದಾರೆ, ಸಾಮೂಹಿಕವಾಗಿ ನಮಾಜ್ ಮಾಡಿದ್ದಾರೆ. ನಮಾಜ್ನಲ್ಲಿ ಬೇರೆ ರಾಜ್ಯದ ಬೇರೆ ಜಿಲ್ಲೆಯ ಜನರು ಕೂಡ ಭಾಗಿಯಾಗಿದ್ದಾರೆ ಅನ್ನೋದು ಈಗ ದೂರು ಕೊಟ್ಟಿದ್ದಾರೆ. ಅಕ್ರಮವಾಗಿ ಗುಂಪುಗೂಡಿ ನಮಾಜ್ ಮಾಡಿರುವ ಆರೋಪ ಕೇಳಿಬಂದಿದೆ. ಮಳವಳ್ಳಿ ಕೆಎಂ ದೊಡ್ಡಿ ಗ್ರಾಮಸ್ಥರಿಂದ ಇದಕ್ಕೆ ವಿರೋಧವೂ ಕೂಡ ವ್ಯಕ್ತವಾಗಿದೆ. ಪೊಲೀಸರು ಗ್ರಾಮಸ್ಥರು ದೂರು ಕೊಟ್ಟಿದ್ದಾರೆ. ಪೊಲೀಸರು ಮತ್ತೆ ಗ್ರಾಮ ಪಂಚಾಯಿತಿಗೆ ಗ್ರಾಮಸ್ಥರೆಲ್ಲರೂ ಕೂಡ ದೂರು ಕೊಟ್ಟಿದ್ದಾರೆ. ಶೆಡ್ ಒಂದರಲ್ಲಿ ಗುಂಪುಗೂಡಿ ಸಾಮೂಹಿಕವಾಗಿ ನಮಾಜ್ ಮಾಡಿರುವಂತ ಘಟನೆ ಇದೆ. ಮದ್ದೂರು ತಾಲೂಕಿನ ಕೆಎಂದೊಡ್ಡಿಗೆ ಹೊಂದಿಕೊಂಡಂತಿರುವಂತಹ ಮೆಳ್ಳಹಳ್ಳಿ ಗ್ರಾಮದಲ್ಲಿ ನಮಾಜ್ ನಡೀತಿತ್ತು. ಅದು ಅಕ್ರಮ ಅಂತ ಹೇಳಿ ಸ್ಥಳೀಯರು ದೂರನ್ನ ಕೊಟ್ಟಿದ್ದಾರೆ. ಜೊತೆಗೆ ಆತಂಕ ಶುರುವಾಗಿದೆ ಅಂತ ಹೇಳಿ ದೂರಲ್ಲಿ ನಮೂದನ್ನು ಕೂಡ ಮಾಡಿದ್ದಾರೆ. ಈ ಬಗ್ಗೆ ಮಾತಾಡೋದಕ್ಕೆ ನಮ್ಮ ಜೊತೆ ಸ್ಥಳೀಯರಿದ್ದಾರೆ, ಅವ್ರನ್ನ ಮಾತಾಡಿಸ್ತೀನಿ. ಸರ್, ಅಲ್ಲಿ ಯಾವಾಗಿಂದ ನಮಾಜ್ ಮಾಡ್ತಿದ್ರು? ನಮಾಜ್ ಮಾಡೋದಕ್ಕೂ ನಿಮ್ಗೆ ಆತಂಕ ಕಾಡೋದಕ್ಕೂ ಕಾರಣ ಏನು ಸರ್? ಸರ್, ಕರೀಂ ಅನ್ನೋ ವ್ಯಕ್ತಿ ಅವರು ಮನೆಯ ಫ್ಯಾಮಿಲಿ ಮಾತ್ರ ಅವ್ರ ಮನೆಯೊಳಗೆ ನಮಾಜ್ ಮಾಡ್ಕೊತಿದ್ರು. ಅದು ಲೈಸೆನ್ಸ್ ತಗೊಂಡಿರೋದು ಮನೆ ವಾಸಕ್ಕೆ ಅಂತ. ಆದರೆ ಇವನು ಇತ್ತೀಚೆಗೆ ಏನು ಸ್ಟಾರ್ಟ್ ಮಾಡಿದ್ದಾನೆ ಅಂತಂದರೆ, ಹೊರಗಡೆಯಿಂದ ಜನಗಳನ್ನ ಕರ್ಕೊಂಡು ಬಂದು ಒಂದು 150-200 ಜನ ಹೊರಗಡೆಯವರು ಮತ್ತು ಕಾಲೇಜ್ ಸ್ಟೂಡೆಂಟ್ಗಳು ಒಂದು 100-150 ಸೀಟು. ಅದು ಕಾಂಪೌಂಡ್ ಎತ್ಬಿಟ್ಟಿದ್ದಾನೆ, ಒಳಗಡೆ ಕಾಣಲ್ಲ. ಒಳಗಡೆ ಎಲ್ಲ ಪೂರ್ತಿ ಮಸೀದಿಯೆಲ್ಲ ರೆಡಿಯಾಗಿದೆ, ಅದು ಯಾರಿಗೂ ಗೊತ್ತಿರಲಿಲ್ಲ. ಆದರೆ ಹೊರಗಡೆಯಿಂದ ಜನ ಕರೆಸಿ ನಮಾಜ್ ಮಾಡ್ತಾ ಇರೋದ್ರಿಂದ ನಾವು ಇದನ್ನು ತಡೆದ್ವಿ ಸರ್. ಹೋಗಿ ಆತಂಕ ಶುರು ಏನಂದ್ರೆ ಸರ್, ಹೊರಗಡೆಯಿಂದ ಜನ ಕರೆಸಿ ಅವರು ಮಾಡಿಸ್ಬೇಕು ಅಂದರೆ ಏನಾದ್ರು ಒಂದು ದುರುದ್ದೇಶದಿಂದ ಸರ್ ಅಲ್ವಾ ಸರ್ ಮಾಡ್ತಾ ಇರೋದು ಇವರು. ಯಾಕೆಂದರೆ ಇಲ್ಲಿ ಶಾಂತಿಯುತ ಇರುವುದು ಸರ್ ಈ ನಮ್ಮ ಜಾಗ. ಬಟ್ ಇಲ್ಲಿ ಕೋಮುಗಲಭೆ ಎಬ್ಬಿಸಬೇಕು ಅಂತ ಅವರು ಹೊರಗಡೆಯಿಂದ ಜನ ಕರೆಸಿ ಅವರು ನಮಾಜ್ ಮಾಡೋದ್ರಿಂದ ಅದು ತೊಂದರೆ ಆಗುತ್ತೆ ಅಂತೇಳಿ ನಾವು ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಮತ್ತು PDO ಅವ್ರಿಗೂ ಒಂದು ಕಂಪ್ಲೇಂಟ್ ಕೊಟ್ಟು. ಸರ್, ಈಗ ನಮ್ಮ ಧರ್ಮನ ನಾವು ಪಾಲನೆ ಮಾಡ್ತೀವಿ, ಅವ್ರ ಧರ್ಮನ ಅವ್ರು ಪಾಲನೆ ಮಾಡ್ತಾರೆ. ಆದರೆ ಕೇರಳದಿಂದ ಬರ್ತಾ ಇರ್ತಕ್ಕಂಥ ವಿದ್ಯಾರ್ಥಿಗಳನ್ನು ಕೂಡ ಇವರು ಒಂದು ವಾಟ್ಸಪ್ ಗ್ರೂಪ್ ಮಾಡೋದ್ರ ಮುಖಾಂತರ ಇವರು ಎಲ್ಲರನ್ನೂ ಮಳವಳ್ಳಿಯಿಂದ ಕರೆಸಿ, ಮದ್ದೂರಿಂದ ಕರೆಸಿ, ಮಂಡ್ಯದಿಂದ ಕರೆಸಿ ಇವರು ಕೋಮುಗಲಭೆ ಸೃಷ್ಟಿ ಮಾಡುವಂಥ ಉದ್ದೇಶವನ್ನೇ ಒಂದು ಇನ್ನು ಇಂಡೈರೆಕ್ಟಾಗಿ ನಮಗೆ ಪ್ರೂವ್ ಮಾಡ್ತಾ ಇದ್ದಾರೆ ಇವರು. ಹೊರ ರಾಜ್ಯದವರು ಬರ್ತಿದ್ರು ಅಲ್ಲಿಗೆ ಸರ್. ಹೊರ ರಾಜ್ಯಗಳಿಂದ ಬಂದಿರತಕ್ಕಂಥ ಭಾರತಿ ಕಾಲೇಜಿಗೆ ಬಂದಿರತಕ್ಕಂಥ ವಿದ್ಯಾರ್ಥಿಗಳು ಕೂಡ ನಮ್ಮ ಭಾರತಿ ಕಾಲೇಜಲ್ಲಿ ಸ್ಟಡಿ ಮಾಡ್ತಿದ್ದ ವಿದ್ಯಾರ್ಥಿಗಳನ್ನ ಒಂದು 25-30 ಜನಗಳನ್ನ ಮರ್ಯಾದಾ ಹತ್ಯೆ ಏನಾದರೂ ನಡೀತಾ ಅನ್ನೋದು ಮೈಕೋ ಲೇಔಟ್ ACP ನೇತೃತ್ವದಲ್ಲಿ ತನಿಖೆ ಶುರುವಾಗಿದೆ. ಸದ್ಯ ಬಾಲಕಿ ಗರ್ಗಿ ನಿಗೂಢ ಕೊಲೆ ಪ್ರಕರಣದಲ್ಲಿ ಈಗ ಕಾಕಿ ಟೀಮ್ ಹಿಂದೆ ಬಿದ್ದಿದೆ. 13 ವರ್ಷದ ಬಾಲಕಿ ನಿಗೂಢ ಹತ್ಯೆ ಪ್ರಕರಣ. ಬೆಡ್ರೂಮ್ನಲ್ಲಿಯೇ ಬಾಲಕಿಯನ್ನ ಡೆಡ್ಲಿ ಮರ್ಡರ್ ಮಾಡಿರೋದು. ಮನೆಗೆ ಯಾರೂ ಬಂದಿಲ್ಲ, ಯಾರೂ ಹೋಗಿಲ್ಲ ಅಂತ ಹೇಳಿದ್ರೆ ಆಕೆಯನ್ನು ಕೊಲೆ ಮಾಡಿದ್ದು ಯಾರು? ಹಾಗಾದರೆ ಮರ್ಯಾದಾ ಹತ್ಯೆ ಏನಾದರೂ ನಡೀತಾ? ತಿಲಕನಗರ ಪೊಲೀಸ್ ಠಾಣೆಯಲ್ಲಿ ಆಗಿರುವಂಥ ಘಟನೆ ಇದು. ನಿರೀಕ್ಷಣಾ ಜಾಮೀನನ್ನು ಆ ಮೃತಪಟ್ಟಂಥ ಏನು ಡೆತ್ ಆಗಿದ್ದಾಳೆ ಆ ಹುಡುಗಿಯ ಪೋಷಕರೇ ಈಗ ನಿರೀಕ್ಷಣಾ ಜಾಮೀನನ್ನು ಪಡ್ಕೊಂಡಿರೋದನ್ನು ಗಮನಿಸ್ತಾ ಇದ್ದಾರೆ. ಆಕೆಯ ಪೋಷಕರೇನಾದರೂ ಕೊಲೆ ಮಾಡಿದ್ರಾ ಅನ್ನೋದು. ನಿರೀಕ್ಷಣಾ ಜಾಮೀನನ್ನು ಪಡೆದಿದ್ದಾರೆ ಪೋಷಕರು. ಪೋಷಕರ ನಡೆಯಿಂದ ಈಗ ಪೊಲೀಸರಿಗೆ ಅನುಮಾನ ವ್ಯಕ್ತವಾಗಿದೆ. ಮೈಕೋ ಲೇಔಟ್ ACP ನೇತೃತ್ವದಲ್ಲಿ ತನಿಖೆಯೂ ಕೂಡ ಶುರುವಾಗಿದೆ. ಇನ್ನಷ್ಟು ಮಾಹಿತಿಯೊಂದಿಗೆ ನಮ್ಮ ಪ್ರತಿನಿಧಿ ನಾಗರಾಜ್ ಈಗ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ನಾಗರಾಜ್, ಪೋಷಕರು ಜಾಮೀನು ಪಡ್ಕೊಂಡಿರೋದನ್ನ ಗಮನಿಸ್ತಾ ಇದ್ರೆ ಎಲ್ಲ ಪೋಷಕರ ಮೇಲೆ ಅನುಮಾನ ಬರ್ತಾ ಇದೆ. ಏನಾಗಿರ್ಬೋದು? ಸ್ಪೆಕ್ಯುಲೇಷನ್ಸ್ ಏನಿದೆ ನಾಗರಾಜ್? ಖಂಡಿತ ರಂಜಿತ್, ಏನು ಕೆಲ ವರ್ಷಗಳ ಹಿಂದೆ ಇಡೀ ದೇಶವನ್ನ ಬೆಚ್ಚಿ ಬೀಳಿಸಿದ್ದ ಅರುಷಿ ತಲ್ವರ್ ಮಾದರಿಯ ಒಂದು ಹತ್ಯೆ ಏನಾದ್ರೂ ಇಲ್ಲಿ ಬೆಂಗಳೂರಿನಲ್ಲಿ ನಡೆದಿದೆಯಾ ಅಂತ ಒಂದು ಅನುಮಾನ ಶುರುವಾಗಿರ್ತಕ್ಕಂಥದ್ದು. ಇದಕ್ಕೆ ಪ್ರಮುಖ ಕಾರಣ ಏನಂತಂದ್ರೆ, ಮೇ 23ನೇ ತಾರೀಕು 13 ವರ್ಷದ ಬಾಲಕಿ ಗರ್ಗಿ ಅನ್ನೋರು ಆಕಸ್ಮಿಕ ಒಂದು ಅನುಮಾನಾಸ್ಪದವಾಗಿ ಸಾವನ್ನಪ್ಪಿರೋ ಬಗ್ಗೆ ಒಂದು ತಿಲಕನಗರ ಠಾಣೆಯಲ್ಲಿ ಪ್ರಕರಣ ದಾಖಲಾಗುತ್ತೆ. ಆದ್ರೆ ಈ ಒಂದು ಘಟನೆಗೆ ಸಂಬಂಧಿಸಿದಂತೆ ಜುಲೈ 18ನೇ ತಾರೀಕು ಒಂದು ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಬರುತ್ತೆ. ಅದರಲ್ಲಿ ಉಸಿರುಗಟ್ಟಿಸಿ ಕೊಲೆ ಮಾಡಲಾಗಿದೆ ಅಂತೇಳಿ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಬರುತ್ತೆ. ಆದ್ರೆ ಈ ನಡುವೆಯಲ್ಲಿ ಅವ್ರ ಮನೆಗೆ ಯಾರಾದ್ರೂ ಅನುಮಾನಾಸ್ಪದವಾಗಿ ಬಂದಿದ್ದಾಗ್ಲಿ ಅಥವಾ ಇನ್ಯಾವುದೇ ರೀತಿಯ ಸುಳಿವುಗಳಾಗ್ಲಿ ಪೊಲೀಸರಿಗೆ ಸಿಗೋದಿಲ್ಲ. ಇದರ ನಡುವೆ ಅವರ ಪೋಷಕರ ಮೇಲೆ ಪೊಲೀಸರು ಅನುಮಾನ ಬೀಳೋದಕ್ಕೆ ಶುರುವಾದಾಗಲೇ ಅವರು ಹೋಗಿ ಒಂದು ನ್ಯಾಯಾಲಯದಿಂದ ನಿರೀಕ್ಷಣಾ ಜಾಮೀನನ್ನ ಪಡೆದುಕೊಂಡಿರ್ತಕ್ಕಂಥದ್ದು. ಈ ಘಟನೆಗಳನ್ನ ನೋಡ್ತಾ ಇದ್ರೆ ಏನಾದ್ರೂ
ಪೋಷಕರೇ ಆ ಬಾಲಕಿಯನ್ನ ಕೊಲೆ ಮಾಡಿದಾರ ಅನ್ನೋ ಅನುಮಾನ ಇರ್ತಕ್ಕಂಥದ್ದು. ಆದ್ರೆ ಸದ್ಯಕ್ಕೆ ಇದಕ್ಕೆ ಸಂಬಂಧಿಸಿದಂತೆ ಇನ್ನೂ ಸಾಕ್ಷ್ಯಗಳು ಕ್ರೋಢೀಕರಿಸೋದ್ರಲ್ಲಿ ಪೊಲೀಸರು ಬ್ಯುಸಿ ಆಗಿರ್ತಕ್ಕಂಥದ್ದು. ಆದ್ರೆ ಇನ್ನಷ್ಟೇ ಗೊತ್ತಾಗಬೇಕಾಗಿದೆ ಯಾವ ಒಂದು ಕಾರಣಕ್ಕೆ ಒಂದು ಬಾಲಕಿಯ ಕೊಲೆ ಆಗಿದೆ, ಮತ್ತೆ ಪೋಷಕರೇ ಈ ಕೊಲೆಯನ್ನ ಮಾಡಿದಾರ ಅಥವಾ ಬೇರೆ ಯಾರಾದ್ರೂ ಈ ಒಂದು ಕೊಲೆಯನ್ನ ಮಾಡಿದಾರ ಅನ್ನೋದು ಇನ್ನಷ್ಟೇ ಗೊತ್ತಾಗಬೇಕಾಗಿರ್ತಕ್ಕಂಥದ್ದು. ರಂಜಿತ್. ರಾಜ, ಇನ್ನು ಚಿತ್ರದುರ್ಗದಲ್ಲಿ ನಿನ್ನೆ ತಡರಾತ್ರಿ ಸುರಿದಂತ ಮಳೆ ಅವಾಂತರಗಳನ್ನ ಸೃಷ್ಟಿ ಮಾಡಿದೆ. ಮಳೆಯ ಆರ್ಭಟಕ್ಕೆ ನಿನ್ನೆ ಸುರಿದಂತ ಮಳೆಯ ಆರ್ಭಟಕ್ಕೆ ಸಂಪೂರ್ಣವಾದಂತಹ ಈ ಜಮೀನು ಬೆಳೆದಂತ ಬೆಳೆ ಎಲ್ಲವೂ ಕೂಡ ನೀರಿನಲ್ಲಿ ಕೊಚ್ಕೊಂಡು ಹೋಗಿದೆ. ಜನರ ಪರಿಸ್ಥಿತಿ ಮೂರಾಬಟ್ಟೆಯಾಗಿದೆ. ನಿನ್ನೆ ಒಂದೇ ದಿನಕ್ಕೆ ಸುರಿದಂತ ಮಳೆ ಇಷ್ಟೆಲ್ಲ ಅವಾಂತರವನ್ನ ಸೃಷ್ಟಿ ಮಾಡಿದೆ. ಜನಜೀವನ ಅಸ್ತವ್ಯಸ್ತವಾಗಿದೆ. ಎಲ್ಲ ರಸ್ತೆಗಳ ಮೇಲೆಲ್ಲ ನೀರು ತುಂಬಿಕೊಂಡಿರೋದ್ರಿಂದಾಗಿ ಜನ ಓಡಾಟಕ್ಕೂ ಕೂಡ ಬಹಳ ತೊಂದರೆ ಆಗಿದೆ. ಸುಮಾರು ಹೆದ್ದಾರಿಯಲ್ಲಿ ಬರೋಬ್ಬರಿ 10 ಕಿಲೋಮೀಟರ್ ಟ್ರಾಫಿಕ್ ಜಾಮ್ ಆಗಿದೆ. ಗೊರ್ಲಟ್ಕು ಬಳಿ ರಾತ್ರಿ ಸುರಿದಂಥ ಮಳೆಯಿಂದ ಅವಾಂತರ ಆಗಿದೆ. ಚಿತ್ರದುರ್ಗ ಜಿಲ್ಲೆ ಹಿರಿಯೂರು ತಾಲೂಕಿನ ಗೊರ್ಲಟ್ಕು ಗ್ರಾಮ ರಸ್ತೆಗೆ ಹರಿದು ಬಂದು ಹೆದ್ದಾರಿ ಕಾಮಗಾರಿಯ ಮಣ್ಣು ಸಂಪೂರ್ಣವಾಗಿ ತುಂಬಿಕೊಂಡಿದ್ದರಿಂದಾಗಿ ಟ್ರಾಫಿಕ್ ಜಾಮ್ ಆಗಿದೆ. ವೆಹಿಕಲ್ಗಳ ಮೂವ್ಮೆಂಟ್ ಎಲ್ಲ ಸ್ಟಾಪ್ ಆಗಿದೆ. ಹೈವೇ ಬ್ರಿಡ್ಜ್ ನಿರ್ಮಾಣಕ್ಕೆ ಹಾಕಿದಂಥ ಮಣ್ಣಿನಿಂದ ಈ ಸಮಸ್ಯೆ ಆಗಿದೆ. ಬೆಂಗಳೂರು ಪುಣೆ ಹೆದ್ದಾರಿಯಲ್ಲಿ ವಾಹನ ಸವಾರರು ಪರದಾಟವನ್ನು ಮಾಡ್ತಾ ಇದ್ದಾರೆ. ಮಣ್ಣು ತೆರವಿಗೆ ಪೊಲೀಸರು ಮತ್ತು ಹೈವೇ ಸಿಬ್ಬಂದಿ ಕಾರ್ಯಾಚರಣೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಸದ್ಯಕ್ಕೆ ಈಗ ಅಲ್ಲಿ ಮಳೆಯಿಂದಾಗಿರುವಂಥ ಅವಾಂತರ, ಹೀಗಾಗಿ ಆ ಮಣ್ಣನ್ನು ತೆರವು ಮಾಡುವಂಥ ಕಾರ್ಯಾಚರಣೆಯು ಕೂಡ ನಡೀತಾ ಇದೆ. ರಾಷ್ಟ್ರೀಯ ಹೆದ್ದಾರಿ ಆದ್ದರಿಂದಾಗಿ ವೆಹಿಕಲ್ಗಳ ಮೂವ್ಮೆಂಟ್ ಎಲ್ಲವೂ ಕೂಡ ಜೋರಾಗಿರುತ್ತೆ. ಮತ್ತು ಕಿಲೋಮೀಟರ್ ಗಟ್ಟಲೆ ಈಗ ಟ್ರಾಫಿಕ್ ಜಾಮ್ ಆಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಲಭ್ಯ ಆಗ್ತಾ ಇದೆ. ಸುಮಾರು 10 ಕಿಲೋಮೀಟರ್ವರೆಗೂ ಕೂಡ ಟ್ರಾಫಿಕ್ ಜಾಮ್ ಆಗಿದೆ ಅನ್ನೋದು. ಸದ್ಯಕ್ಕೆ ಮಣ್ಣನ್ನು ತೆರವು ಮಾಡ್ತಾ ಇದ್ದಾರೆ ಪೊಲೀಸರು. ಬಳ್ಳಾರಿ ಜಿಲ್ಲೆಯಾದ್ಯಂತ ವರುಣಾರ್ಭಟಕ್ಕೆ ಸಂಪೂರ್ಣವಾಗಿ ಜನಜೀವನ ಅಸ್ತವ್ಯಸ್ತವಾಗಿದೆ. ಕೃಷಿ ಭೂಮಿಗೆ ನೀರು ನುಗ್ಗಿದ್ರಿಂದಾಗಿ ಬೆಳೆಗಳೆಲ್ಲವೂ ಕೂಡ ಕೊಚ್ಕೊಂಡು ಹೋಗಿದೆ. ಬಳ್ಳಾರಿಯ ಸಂಡೂರಿನಲ್ಲಂತೂ ಮಳೆಯ ಆರ್ಭಟಕ್ಕೆ ಜನರ ಬದುಕು ಮೂರಾಬಟ್ಟೆಯಾಗಿದೆ. ಬಳ್ಳಾರಿಯಲ್ಲಿ ಸುರಿದಂತಹ ಮಳೆ, ಬಳ್ಳಾರಿ ಮಾತ್ರ ಅಲ್ಲ, ಬೇರೆ ಬೇರೆ ಕಡೆಗಳಲ್ಲಿ ರಾತ್ರಿ ಸುರಿದಂಥ ಮಳೆ ಅವಾಂತರವನ್ನು ಸೃಷ್ಟಿ ಮಾಡಿತ್ತು. ಬಳ್ಳಾರಿಯಲ್ಲಂತೂ ಪರಿಸ್ಥಿತಿ ಈಗ ಚಿಂತಾಜನಕ ಆಗಿದೆ. ಮಳೆಯಿಂದಾಗಿ ಬೆಳೆದಂಥ ಬೆಳೆ ಎಲ್ಲ ನಾಶ ಆಗಿದೆ. ಸಂಡೂರು ಗಣಿ ಪ್ರದೇಶದಲ್ಲಿ ಮಳೆ ತಂದಿರುವಂಥ ಅವಾಂತರ ನೋಡಲಿ. ನೀರಲ್ಲಿ ಲಾರಿ ಮುಳುಗಿದೆ, JCB ಬುಲ್ಡೋಜರ್ ಎಲ್ಲವೂ ಕೂಡ ಮುಳುಗೋಗಿದೆ. ಮೈನಿಂಗ್ ಬ್ಲಾಕ್ನಲ್ಲಿ JCBಗಳು ಮುಳುಗೋಗಿದ್ದಾವೆ. ಮಣ್ಣಿನಲ್ಲಿ ಸಿಲುಕಿರುವ ಲಾರಿಗಳು, ಡ್ರೈವರ್ ಪರದಾಟ ಪಡ್ತಾ ಇದ್ದಾರೆ. ರಾತ್ರಿ ಎಲ್ಲವೂ ಕೂಡ ಸುರಿದಂಥ ಮಳೆ ಬಳ್ಳಾರಿಯ ಮೈನಿಂಗ್ ಏರಿಯಾ ಏನಿದೆ, ಗಣಿಗಾರಿಕಾ ಪ್ರದೇಶ, ಅಲ್ಲಿ ನೀರು ತುಂಬಿಕೊಂಡಿದೆ.